ಅವ್ವ ಅವ್ರ ಬದಲು ನೀನೇ ಕತೆ ಓದಿದಿದ್ರೆ ಇನ್ನೂ ಅದ್ಭುತವಾಗಿರ್ತಿತ್ತು. ಏನೇ ಮಾತು ನಿಂದು, ಸುಮ್ಕೆ ಕೂತ್ಕೊಳ್ಳೆ. ಮುದ್ದು ಸೊಸೆ ಮುದ್ದು ಸೊಸೆ. ಅದಕ್ಕೆ ಕತೆ ನಿಲ್ಸದ್ ಬೇಡ ಅಂತ ನಾನೇ ಬರಕ್ ಹೇಳ್ದೆ. ಅದ್ ಸರಿ ಕಣಮೆ, ನೀನ್ ಹಿಂಗ್ ಅದೇ ಅಂತ ಒಂದ್ ಮಾತಾದ್ರೂ ಬಂದ್ ಹೇಳ್ಬೇಕಲ್ವೇ? ಸುಮ್ಕಿರಿ ಗೌಡ್ರೆ, ನನ್ ಏಟ್ಕಿತ ನಿಮ್ ತವ ಬಂದು ಗೌಡ್ರೆ ಗೌಡ್ರೆ ಅಂತ ಹೇಳಿದ್ರೆ ನೀವು ಸುಮ್ಕಿರಮಿ ಅಂತ ಹೇಳ್ತಿದ್ರಿ. ಸಾರಿ ಬಿಡಮ್ಮಿ, ಆ ಸಮಯದಲ್ಲಿ ನಂಗೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ಅದ್ ಸರಿ ಮವ, ನಿಮ್ಗೆ ಕತೆ ಓದಕ್ಕೆಲ್ಲ ಬರ್ತದ? ಏನ್ ಹೇಳಿ ಅಂದ್ರೆ ಬರ್ತದೆ ಅಂತ ಕೇಳ್ಬಿಟ್ರಿ. ಈ ಕತೆ ಓದೋದ್ರಲ್ಲಿ ನಾಟಕ ಮಾಡೋದ್ರಲ್ಲಿ ನಾನು ಎತ್ತಿದ ಕೈ. ನಾನು ಬೇರೆ ಕಡೆಗೆಲ್ಲ ಕತೆ ಓದಕ್ ಹೋಗುವೆ. ಈಗ 4 ವರ್ಷದಿಂದ ಕತೆ ಓದೋದು ನಿಂತೋಗ್ಬಿಟ್ಟಿತ್ತು. ನೀವೇನ್ ತಲೆ ಕೆಡಿಸ್ಕೊಬಿಡಿ, ನಾ ಓದ್ತೀನಿ. ಈಗ ಇವನ್ ಬೇರೆ ಬಂದ್ ಹಿಂಗ್ ಹೇಳ್ತವನಲ್ಲ, ಮೊದ್ಲು ಈಸಿಯನ ಅಮ್ಮಂಗೆ ಹೇಳ್ಬೇಕು. ಸರಿಯಾಗಿದೆ ಮಾವಯ್ಯ, ಬನ್ನಿ ಹೋಗುವ. ಅಮ್ಮ, ಆ 3 ಅಡಿ ಕತೆ ಓದ್ಸೋದಕ್ಕೆ ಅವ್ರ ಅಪ್ಪನ್ ಕರ್ಸವಳೆ. ಆ ಎಣ್ಣೆ ಗಾಡಿನೇ ಬೀಗನ್ ಮರ್ವಾದೆ ಉಳ್ಸಕ್ಕೆ ಎಣ್ಣೆ ಗಾಡಿನ ಕರ್ಸ್ಕೊಂಡವ್ರ. ಬರ್ಲಿ, ಎಲ್ರು ಮುಂದೆ ಒಂದ್ ಮಾನ ಕಳಿಸ್ತೀನಿ ನೋಡು. ಅಪ್ಪಯ್ಯ, ನೀನೇನು ಯೋಚನೆ ಮಾಡಬೇಡ, ನೀನ್ ಹೋಗಿ ಆರಾಮಾಗೆ ಮಿನಿಸ್ಟರ್ ಪಕ್ಕ ಕೂತ್ಕ. ಕತೆ ಈಗ ಶುರು ಆಯ್ತದೆ. ಕತೆ ಶುರು ಆಗಕ್ಕೆ ಕತೆ ಓದೋರು ಯಾರಪ್ಪ? ಅದು ನಮ್ಮಪ್ಪ ಏನೇ ಓದ್ತಾರೆ. ಅಲ್ಲ ಕಣವ ಮುದ್ದು ಸೊಸೆ, ಇದೇನ ಹುಡುಗಾಟ ಅನ್ಕೊಂಡಿದ್ಯೇನವ? ಒಂದ್ ತಿಳ್ಕೊಬಿಡ, ಈ ಕತೆ ಓದೋರು ಬಂದಿಲ್ಲ ಅಂತ ಜನಗಳ ಮುಂದೆ ಒಪ್ಕೊಂಡ್ರೆ ಅವ್ರು ನಮ್ಮನ್ನೇನ್ ಬೈಕೊಂಡ್ ಹೋಗಕ್ಕಿಲ್ಲ ಕಣವ, ಅವ್ರನ್ ಬೈಕೊಂಡ್ ಹೋಯ್ತಾರೆ. ಅದೇ ಏನಾದ್ರೂ ನಿಮ್ಮ ಅಪ್ಪನ ಕೈಲಿ ಕತೆ ಓದಿಸಿ ಆಭಾಸ ಆಗ್ಬಿಟ್ರೆ ಜನರ ಮುಂದೆ ಮಾನ ಮರ್ಯಾದೆ ಹೊಂಟೋಯ್ತದ ಕಣವ. ಜೊತೆಗೆ ನಮ್ ಭಾವನ್ ರಾಜಕೀಯದ ಭವಿಷ್ಯ ಎಕ್ಕುಟ್ಟೋಯ್ತದೆ. ಹಂಗೆಲ್ಲ ಮಾಡ್ಬೇಡ ಕಣವ. ಹಂಗೆಲ್ಲ ಏನೂ ಆಗಕ್ಕಿಲ್ಲ, ನೀವು ಚಿಂತೆ ಮಾಡ್ಬಿಡಿ. ಸಾಕ್, ಬಾಯ್ ಮುಚ್ಚು ಚಲೋ ರಾಜ. ಕತೆ ಹೇಳೋದಂದ್ರೇನು? ನೀನ್ ಕುಡಿದ್ಬಿಟ್ಟು ಪದ ಹೇಳ್ದಂಗೆನಾ? ದ್ಯಾವ್ರ ಕತೆ ಮಾಡೋದಕ್ಕೂವೆ ತಪಸ್ ಮಾಡಿರ್ಬೇಕು, ತಪಸ್ಸು. ಸರಿಯಾಗಿ ಹೇಳ್ದೆ ಕಣವ. ಒತ್ತಾರೆ ಎದ್ದು ಜಪ ತಪ ಮಡಿ ಮೈಲ್ಗೆ ಅಂತ ಇರೋರ್ಗೆನೆ ಕತೆ ಓದೋದ್ ಕಷ್ಟ, ಇನ್ ಇವ್ರು ಮಾಡ್ತಾರಾ? ಎಲ್ರು ವಸಿ ಸುಮ್ಕೆ ಇರ್ತೀರಾ? ಅಪ್ಪಯ್ಯ, ಯಾವುದೇ ಕಾರಣಕ್ಕೂ ಇವತ್ತು ಪೂಜೆ ನಿಲ್ಬಾರ್ದು. ಯಾಕಂದ್ರೆ ಅದ್ರಲ್ಲಿ ನಿಮ್ ಮರ್ವಾದೆ ಅದೆ, ಅದ್ರಲ್ಲಿ ನಿಮ್ ರಾಜಕೀಯದ ಭವಿಷ್ಯ ಅದೆ. ಮಾವಯ್ಯ ಇಂಥ ವಿಷಯದಲ್ಲೆಲ್ಲ ಸುಳ್ಳು ಹೇಳಕ್ಕಿಲ್ಲ, ತಮಾಷೆ ಮಾಡಕ್ಕಿಲ್ಲ ಅಪ್ಪಯ್ಯ. ನಂಗೆ ಅವ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಅದೆ ಅಪ್ಪಯ್ಯ, ನೀನೇನು ಚಿಂತೆ ಮಾಡ್ಬೇಡ, ಹೋಗ್ ಕೂತ್ಕ. ಅಪ್ಪಯ್ಯ, ಇವತ್ತೀಗ ಪೂಜೆಯಲ್ಲಿ ಯಾ ಯಜ್ಞನೂ ಇಲ್ದಂಗೆ ನಡೀತದೆ. ನೀನ್ ಹೋಗಿ ಆರಾಮಾಗಿ ಕೂತ್ಕ ಅಪ್ಪಯ್ಯ. ಹೋಗಪ್ಪಯ್ಯ. ಬರ್ಲ ಮಾವಯ್ಯ, ಶುರು ಕಡೆ.
ಆ, ಆ, ಆ. ಆ. ಆ, ಆ, ಆ. ಏನೋ ದೊಡ್ಡದಾಗಿ ಮಾನ ಉಳ್ಸಕ್ ಬಂದಿರೋ ಒಂಥರ ಪೋಸ್ ಕೊಟ್ಟ. ಈಗ ನೋಡು ಇರೋ ಒಸಿ ಮಾನನ್ನು ಹೆಂಗ್ ಹೋಯ್ತದೆ ಅಂತ. ದೇವ್ರೆ, ಅರಿಲಾರ್ದೆ ಬೇಕಾದಷ್ಟು ತಪ್ಪು ಮಾಡ್ಬಿಟ್ಟಿದ್ದೀನಿ. ಇವತ್ತು ನನ್ನ ಮಗಳು ಅವರ ಮಾವನವರ ಮರ್ಯಾದೆನ ಉಳಿಸ್ಲಿಕ್ಕೆ ನನ್ನನ್ನ ಕರೆಸಿದಾಳೆ. ನೀನು ನನ್ನ ಹಿಂದೆ ನಿಂತು ನನಗೆ ಶಕ್ತಿ ಕೊಡಪ್ಪ ತಂದೆ. ಅವ್ವ, ಅವ್ರ ಬದಲು ನೀನೇ ಕತೆ ಓದಿದಿದ್ರೆ ಇನ್ನೂ ಅದ್ಭುತವಾಗಿರ್ತಿತ್ತು. ಏಯ್ ಏನೇ ಮಾತ್ ನಿಂದು ಸುಮ್ಕೆ ಕೂತ್ಕೊಳ್ಳೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಅಮ್ಮ ಏನಿದು ಈಟೊಂದು ಸಂದಾಕ್ ಶುರು ಮಾಡ್ತಾನೆ. ಹೀರ ಬರ ಮಾನ ಎಲ್ಲ ಹೋಯ್ತದೆ ಅಂದ್ರೆ ಇವನ್ ಬಂದ್ ಮಾನ ಉಳಿಸ್ತಾವನೆ. ವಿನಾಯಕನೇನು ವಿನಾ ಬ್ರೋಚೂಟಕು ಬೇರೆರವುರ ಬೇರೆರವುರ ವಿಘ್ನ ರಾಜ ವಿನಾಯಕ. ಕಥಾ ಪ್ರಾರಂಭದ ಕಾಲದಲ್ಲಿ ಏನು ದೊಡ್ಡವರು ನಿರೂಪಿಸಿದ್ದಾರೆ ಅಂತ ಹೇಳಿದ್ರೆ, ಈ ಜಗತ್ತು ನಿರ್ಮಾಣವಾಗುವ ಸಂದರ್ಭದಲ್ಲಿ ಇಲ್ಲಿರುವ ಸಕಲ ಜೀವರಾಶಿಗಳು ಪರಮಾತ್ಮನ ಸ್ವರೂಪರಾಗಿದ್ದಾನೆ, ಅದೆಲ್ಲದರಲ್ಲೂ ಪರಮಾತ್ಮ ಅಡಗಿದ್ದಾನೆ ಎನ್ನುವುದಾಗಿ ದೊಡ್ಡವರು ಹೇಳ್ತಾರೆ. ನಿತ್ಯನೂ ಸತ್ಯನೂ ಪರಂಜ್ಯೋತಿಯೂ ಆಗಿರುವಂತ ಆ ಭಗವಂತ ಅಣು ರೇಣು ತೃಣಕಾಷ್ಟಗಳಲ್ಲಿ ಅವನು ಸರ್ವವ್ಯಾಪ್ತಿಯಾಗಿದ್ದಾನೆ. ಮಾನವನಿಗೆ ಬರುವಂತಹ ಕಷ್ಟದ ಸಂದರ್ಭಗಳನ್ನು ಬಹುಜನರಿಗೆ ತಮಗೆ ಬಂದೊರೆದಿರುವಂತಹ ಗ್ರಹಚಾರದ ಸುಭಾಷ, ಪರಿಗಣಿಸುತ್ತಾರೆ. ಇನ್ನು ಕಾಲ ಮಿಂಚಿಲ್ಲ ಕಂಡ್ಲ. ಇವನ್ಗೆ ಎಣ್ಣೆ ಅಂದ್ರೆ ಹುಚ್ಚು. ಅದನ್ನ ತೋರ್ಸದ್ರೆ ಬಾಯಿ ನಿಂತೋಯ್ತದೆ. ಅದಕ್ಕೆ ಹೆಂಗಾನ ಮಾಡಿ ಅವನ ಬಾಯಿಗೆ ಎಣ್ಣೆ ಬೀಳಂಗ್ ಮಾಡು. ಆಮೇಲೆ ನೋಡು, ಈ ಆಟ ಇನ್ನೂ ಮಜಾ ಕೊಡ್ತದೆ. ಸರಿನಮ್ಮ. ಸಕಲ ಗ್ರಹ ಬಲ ನೀನೇ, ಸಕಲ ಗ್ರಹ ಬಲ ನೀನೇ, ಸರಸಿಜಾಕ್ಷ ಸರಸಿಜಾಕ್ಷ. ಈ ಶನಿಕತೆ ಮನಸ ಮಾಡಿದಂತಹ ಕರ್ಮ ಫಲಗಳನ್ನ ಕಳೆದುಕೊಳ್ಳುವಂತಹ ಒಂದು ದಾರಿ. ಶಿಸ್ತು ಮತ್ತೆ ನ್ಯಾಯ ಧರ್ಮ ಮಾರ್ಗಗಳಲ್ಲಿ ನಡೀಬೇಕು ಅನ್ನೋದಕ್ಕೆ ಇದು ಒಂದು ಪ್ರೇರಣೆ. ಶನಿದೇವನು ಕರ್ಮ ಫಲದಾತ. ಅವನು ಪ್ರತಿಯೊಂದು ಕರ್ಮಕ್ಕೆ ತಕ್ಕ ಹಾಗೆ ತನ್ನ ಫಲಗಳನ್ನ ನೀಡ್ತಾನೆ. ಸರಿ ಗೌಡ್ರೆ, ಕತೆ ಓದಾಯ್ತು, ಮಂಗಳಾರತಿ ಮಾಡೋಣವೇ?
ನಾನು ಈ ರೀತಿ ಎಲ್ರ ಜೊತೆ ಕೂತು ಕಥೆ ಕೇಳಿ ತುಂಬಾ ವರ್ಷಗಳೇ ಆಗೋಗಿತ್ತು. ಗೌಡ್ರೆ, ಕಥೆ ಕೇಳ್ತಾ ಕೇಳ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ನಿಜವಾಗ್ಲೂ ತುಂಬಾ ಅದ್ಭುತವಾದ ಕಥೆ ಮಾಡಿದ್ರು. ಒಳ್ಳೆ ಕಥೆಗಾರರನ್ನೇ ಕರ್ಸಿದ್ದೀರಾ ಗೌಡ್ರೆ. ಸಾಹೇಬ್ರೆ, ಅವರು ಕತೆ ಮಾಡೋರಲ್ಲ, ನಮ್ಮ ಬೀಗರು ಚಲುವರಾಜ್ ಅಂತ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಚಲುವರಾಜು. ತುಂಬಾ ಚೆನ್ನಾಗಿ ಕತೆ ಓದಿದ್ರಿ. ನೀವು ಎಲ್ಲ ಕಡೆ ಹೋಗ್ತೀರಾ? ಇಲ್ಲ ಸಾಹೇಬ್ರೆ, ನಾವು ಕತೆ ಓದ್ದ ಕೇಳ್ದವರು ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಪೂಜೆ ನಿಲ್ಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಮಾವಯ್ಯನೇ ಓದಿದ್ರು ಅಷ್ಟೇ. ಯಾವುದೇ ವಿಘ್ನ ಇಲ್ಲದೆ ಸಾಂಗವಾಗಿ ನೀವು ಅನ್ಕೊಂಡಂಗೆ ಕತೆ ಆಯ್ತಲ್ಲ. ಬಿಡಿ, ಇನ್ ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಹೌದು ಸಾಹೇಬ್ರೆ, ಟೈಮಿಗೆ ಸರಿಯಾಗಿ ನಮ್ಮ ಬೀಗರು ಬಂದು ನಮ್ಮ ಮರವಾದೆ ಉಳಿಸ್ಬಿಟ್ರು. ಗೌಡ್ರೆ, ನಾನು ನಿನ್ನ ಹೊರಡ್ತೀನಿ. ದಿಟ್ಟವಾಗ್ಲೂ ಕತೆಯಲ್ಲಿ ನಿಂತೋಗಿ ಅಪ್ಸಕನ ಆಗುತ್ತೋ ಅಂತ ದಿಗಲಾಗಿ ಹೋಗಿತ್ತು. ಚಲುವರಾಜ, ನಿನ್ ಬಗ್ಗೆ ನಾನು ಏನೇನೋ ಅನ್ಕೊಂಬಿಟ್ಟಿದ್ದೆ. ನಮ್ಮ ಅಟ್ಟಿ ಮರವಾದೆ ಕಾಪಾಡಿದ್ದಲ್ದೆ ಕತೆನೂ ಬೋಸ್ ಅಂದಾಗ ಓದ್ದೆ. ಹೆಂಗೋ ದ್ಯಾವ್ರ ದಯದಿಂದ ನೀನ್ ಬಂದು ನಮ್ಮ ಮರವಾದೆ ಉಳಿಸ್ಬಿಟ್ಟೆ. ಏನೇ ಆದ್ರೂ ಚಲುವರಾಜ, ರಾತ್ರಿ ನಮ್ಮ ಮಟ್ಟಿ ಒಳಗಡೆ ಕತೆ ನಡೀತಾ ಹೋಗಿದ್ದಿದ್ರೆ ನಮ್ಮ ಮರುವಾದಿ ಜೊತೆಗೆ ವಿರೋಧ ಪಕ್ಷದವ್ರಿಗೆ ಸರಿಯಾದ ಅಸ್ತ್ರ ಸಿಕ್ಬಿಡ್ತಾ ಇತ್ತು. ಅದಕ್ಕೆಲ್ಲ ನೀನ್ ತಡೆ ಹಾಕ್ಬಿಟ್ಟೆ. ನೋಡು, ನನ್ನ ಸಂತೋಷಕ್ಕೆ ನಿನಗೆ ಸನ್ಮಾನ ಮಾಡ್ಬೇಕು ಅಂತಿದ್ದೀನಿ. ಇದೇನ್ ಬೀಗ್ರೆ, ನಿಮ್ಮ ಮಾನ ಹೋಗೋದು ನನ್ನ ಮಾನ ಹೋಗೋದು ಬೇರೆ ಬೇರೆನೆ. ಇದೆಲ್ಲ ಬೇಡ ಬಿಡಿ. ಅಯ್ಯೋ ಮಾವಯ್ಯ, ಯಾಕೆ ಬೇಡ ಅಂದಿರಿ? ಇವತ್ತು ನೀವು ಅದನ್ನ ಪಡ್ಕೊಳ್ಳೋದಕ್ಕೆ ಅರ್ಹತೆ ಪಡ್ಕೊಂಡಿದ್ದೀರಾ. ಸುಮ್ಕೆ ತಕೊಳ್ಳಿ. ಸರಿ. ಥ್ಯಾಂಕ್ಸ್ ಕಣಮೆ. ನಂಗ ಯಾಕೆ? ಸರಿಯಾದ ಸಮಯಕ್ಕೆ ಮಾವಯ್ಯನ್ ಕರ್ಕೊಂಬಂದೆ. ನಂಗೆ ಆ ಸಮಯಕ್ಕೆ ಏನ್ ಮಾಡಬೇಕು ಅಂತಾನೆ ತಲೆ ಓಳ್ತಿರಲ್ಲ ಕಣಮೆ. ಅವತ್ ನೀವೇ ಹೇಳಿದ್ರಿ ನಮ್ಮಿಬ್ರು ಮಧ್ಯ ಈ ಸಾರಿ ಥ್ಯಾಂಕ್ಸ್ ಯಾವುದು ಬೇಡ ಅಂತ. ಇವಾಗ ಏನು ಕೇಳ್ತಿದ್ದೀರಾ? ಆದ್ರೂ ನನ್ನ ಅಮ್ಮಿನೇ ನೀನು.